ನಿಮಗೂ ಏನಾದರೂ ಈ ಥರ ಸ್ಟೋರೇಜ್ ಫುಲ್ ಅಥವಾ ಸ್ಟೋರೇಜ್ ಈಸ್ ಲೋ ಅಂತ ಬರ್ತಾ ಇದ್ರೆ ಅದಕ್ಕೆ ಕಾರಣ ವಿಡಿಯೋಸ್ ಜಾಸ್ತಿ ಇದ್ರೆ ಅಥವಾ ಫೋಟೋಸ್ ಜಾಸ್ತಿ ಇದ್ರೆ ಅಪ್ಲಿಕೇಶನ್ಸ್ ಏನಾದರೂ ಜಾಸ್ತಿ ಇನ್ಸ್ಟಾಲ್ ಮಾಡಿದ್ರೆ ಸೊ ಈ ಥರದ್ದು ವಾರ್ನಿಂಗ್ ಮೆಸೇಜ್ ಬರ್ತಿರುತ್ತೆ. ಅದಕ್ಕೆ ಏನು ಮಾಡಬೇಕು ಅಂತ ಸೊ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕಲಾಕಾರ ಜಗತ್. ನಾನು ನಿಮ್ಮ ಕಿರಣ್. ಸೊ ಈ ಒಂದು ವಿಡಿಯೋದಲ್ಲಿ ಸೊ ಈ ಒಂದು ವಾರ್ನಿಂಗ್ ಮೆಸೇಜ್ನ ಹೇಗೆ ನಾವು ಬರ್ದೇ ಇರೋ ಥರ ನಾವು ಮಾಡ್ಬೋದು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಸೊ ಫಸ್ಟ್ ಗ್ಯಾಲರಿಗೆ ಹೋಗ್ಬಿಟ್ಟು ಅನ್ವಾಂಟೆಡ್ ಫೋಟೋಸು, ಯಾವ್ಯಾವ ಫೋಟೋಸ್ ಬೇಡವೋ, ಯಾವ್ಯಾವ ವಿಡಿಯೋಸ್ ಬೇಡವೋ ಅವನ್ನೆಲ್ಲ ಫಸ್ಟ್ ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡಿಬಿಡಿ ಫಸ್ಟು. ಸೊ ಅವನ್ನ ಡಿಲೀಟ್ ಮಾಡಿದ್ರೆ ನಮಗೆ ಸ್ಪೇಸ್ ಅಂತಕ್ಕಂಥದ್ದು ಸಿಗುತ್ತೆ. ಸೊ ನಿಮ್ಗೆ ಯಾವ್ದು ಫೋಟೋಸ್ ಬೇಡವೋ, ಯಾವ್ಯಾವ ವಿಡಿಯೋಸ್ ಬೇಡವೋ ಅವನ್ನೆಲ್ಲ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿಬಿಟ್ಟು ಡಿಲೀಟ್ ಕೊಟ್ಬಿಡಿ. ಅವು ಡಿಲೀಟ್ ಆದ ತಕ್ಷಣ ಎಲ್ಲ ಡಿಲೀಟ್ ಆಗಿಬಿಟ್ಟಿದಾವೆ ಅಂತ ಅನ್ಕೊಳಕ್ ಹೋಗ್ಬೇಡಿ. ಸೊ ಇಲ್ಲಿಂದ ಡಿಲೀಟ್ ಆದ್ರೆ ಸೊ ಮತ್ತೆ ಅವಂಗೆ ಮತ್ತೆ ರೀಸ್ಟೋರ್ ಆಗುತ್ತೆ. ಅದಕ್ಕೆ ಸೊ ಗ್ಯಾಲರಿನಲ್ಲಿ ಆ ಟಾಪ್ ಅಲ್ಲಿ ಒಂದು 3 ಡಾಟ್ಸ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಅಲ್ಲಿ ಕ್ಲಿಕ್ ಮಾಡಿದಾಗ ಸೊ ನಿಮಗೆ ರೀಸೆಂಟ್ ಡಿಲೀಟೆಡ್ ಐಟಮ್ಸ್ ಅಂತ ಸಿಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ವಿಡಿಯೋಸ್ ಹೋಗಿರುತ್ತೆ. ಗ್ಯಾಲರಿನಲ್ಲಿ ಡಿಲೀಟ್ ಮಾಡಿದ ಐಟಮ್ಸ್ ಎಲ್ಲ ರೀಸೆಂಟ್ ಡಿಲೀಟೆಡ್ ಐಟಮ್ಸ್ ಅಲ್ಲಿ ಇರುತ್ತೆ. ಅಲ್ಲಿಂದ ಎಲ್ಲ ಸೆಲೆಕ್ಟ್ ಮಾಡಿಬಿಟ್ಟು ಅಲ್ಲಿ ಪರ್ಮನೆಂಟ್ ಡಿಲೀಟ್ ಕೊಡಬೇಕು. ಅವಾಗಷ್ಟೇನೆ ಅವು ಹೊರಟೋಗುತ್ತೆ. ಸೊ ಇಲ್ಲ ಅಂತಂದ್ರೆ ಏನಾಗುತ್ತೆ, ರೀಸೆಂಟ್ ಡಿಲೀಟೆಡ್ ಐಟಮ್ಸ್ ಇಂದ ಅಲ್ಲಿ ಸೇವ್ ಆಗಿರೋವೆಲ್ಲ ಮತ್ತೆ ರೀಸ್ಟೋರ್ ಆಗುತ್ತೆ. ಸೊ ಗೂಗಲ್ನವರು ಇತ್ತೀಚೆಗೆ ಹೊಸ ಬಿಸ್ನೆಸ್ನ ಕಂಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಈ ಥರ ಡೇಟಾ ಸ್ಟೋರೇಜ್ನ ಮಾರೋದು ಜನರಿಗೆ, ಸ್ಟೋರೇಜ್ ಆಪ್ಷನ್ ಕೊಟ್ಬಿಟ್ಟು ಅದರಿಂದ ಅಮೌಂಟ್ ಕಲೆಕ್ಟ್ ಮಾಡೋ ಥರ ಹೊಸ ಬಿಸ್ನೆಸ್ ಅವರು ಶುರು ಮಾಡ್ಕೊಂಡಿದ್ದಾರೆ. ಸೊ ಹಂಗಾಗಿ ನಾವು ಏನೇ ಫೋಟೋಸ್ ಡಿಲೀಟ್ ಮಾಡಿದ್ರು, ಏನೇ ವಿಡಿಯೋಸ್ ಡಿಲೀಟ್ ಮಾಡಿದ್ರು ಅವು ಪರ್ಮನೆಂಟ್ ಡಿಲೀಟ್ ಆಗಲ್ಲ. ಸೊ ಅದು ರೀಸೆಂಟ್ ಡಿಲೀಟೆಡ್ ಐಟಮ್ಸ್ ಅಲ್ಲಿ ಇರುತ್ತೆ. ಸೊ ಅದು ಮತ್ತೆ ರೀಸ್ಟೋರ್ ಆಗುತ್ತೆ. ಸೊ ಅದು ರೀಸ್ಟೋರ್ ಆಗಬಾರ್ದು ಅಂತಂದ್ರೆ ಸೊ ನಾವು ರೀಸೆಂಟ್ ಡಿಲೀಟೆಡ್ ಐಟಮ್ಸ್ಗೆ ಹೋಗ್ಬಿಟ್ಟು ಅಲ್ಲಿಂದ ನಾವು ರಿಮೂವ್ ಮಾಡಬೇಕಾಗತ್ತೆ. ಅಲ್ಲಿಂದ ಪರ್ಮನೆಂಟ್ ಡಿಲೀಟ್ ಕೊಟ್ಟರೆ ಮಾತ್ರ ಹೊರಟೋಗುತ್ತೆ. ಸೊ ಇಲ್ಲ ಅಂತಂದ್ರೆ ಮತ್ತೆ ರೀಸ್ಟೋರ್ ಆಗುತ್ತೆ. ಅದಲ್ದೇನೆ ಸೊ ಅನ್ವಾಂಟೆಡ್ ಅಪ್ಲಿಕೇಶನ್ಸ್ ಏನೇನಿರುತ್ತೆ ಫಸ್ಟ್ ಅವನು ಸಹ ಡಿಲೀಟ್ ಮಾಡಾಕಿ. ಸೊ ಅವನ್ನ ಇಟ್ಕೊಂಬೇಡಿ. ಸೊ ಅಂದ್ರೆ ಏನು ಅವಶ್ಯಕತೆ ಇರುತ್ತಲ್ಲ ಅಪ್ಲಿಕೇಶನ್ಸ್ ಅವನ್ ಮಾತ್ರನೇ ಇಟ್ಕೊಳ್ಳಿ. ಸೊ ಬೇರೆ ಇಟ್ಕೊಳಕ್ ಹೋಗ್ಬೇಡಿ. ಅದಾದ್ಮೇಲೆ ಕೆಲವೊಂದು ಫೋಟೋಸ್ ತೆಗಿತಿರ್ತೀರಾ, ಕೆಲವೊಂದು ವಿಡಿಯೋಸ್ ತೆಗಿತಿರ್ತೀರಾ. ಸೊ ಅವಾಗ ಅವು ಬೇಕೋ ಅವನ್ ಮಾತ್ರ ಇಟ್ಕೊಳ್ಳಿ, ಬೇರೆಯವನ್ನ ಇಟ್ಕೊಳಕ್ ಹೋಗ್ಬೇಡಿ. ಅಲ್ಲೇನೆ ಡಿಲೀಟ್ ಮಾಡಾಕಿ. ಅವಾಗ ನಿಮ್ಗೆ ಹೆಚ್ಚು ಸ್ಪೇಸ್ ತಗೊಳ್ಳಲ್ಲ. ಸೊ ಮೊಬೈಲ್ ಯಾವ್ಯಾವ ಇಂಪಾರ್ಟೆಂಟ್ ಫೋಟೋಸ್ ಇರುತ್ತೆ, ಇಂಪಾರ್ಟೆಂಟ್ ವಿಡಿಯೋಸ್ ಇರುತ್ತೆ, ಸೊ ಅವನ್ನೆಲ್ಲ ಸೊ ನಿಮ್ಮ ಪರ್ಸನಲ್ ಲ್ಯಾಪ್ಟಾಪ್ಗೆ ಅಥವಾ ಮೆಮೊರಿ ಕಾರ್ಡ್ಗೆ ಸೇವ್ ಮಾಡ್ಕೊಳ್ಳಿ, ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಮೊಬೈಲಿಂದ. ಆವಾಗ ನಿಮ್ಮ ಮೊಬೈಲಲ್ಲಿ ಸ್ಪೇಸ್ ತುಂಬ ಸಿಗುತ್ತೆ. ಓಕೆ, ಸೊ ಇದೊಂದು ಮಾಡ್ಬೋದು. ಮತ್ತೆ ಜಿಮೇಲಲ್ಲೂ ಅಷ್ಟೇ ಬೇಕಿಲ್ದೇ ಇರೋ ಒಂದು ಇಮೇಲ್ಸ್ನೆಲ್ಲಾನು ಡಿಲೀಟ್ ಮಾಡಾಕಿ. ಸೊ ಈ ಥರದ ಸ್ಟೆಪ್ಸ್ನ ಫಾಲೋ ಮಾಡಿದ್ರಿ ಅಂತಂದ್ರೆ ಸೊ ನಿಮ್ಗೆ ಯಾವುದೇ ಥರದ ಸ್ಟೋರೇಜ್ ಪ್ರಾಬ್ಲಮ್ ಅಂತಕ್ಕಂಥದ್ದು ಬರಲ್ಲ. ಈ ಥರದ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಸೊ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಟೇಕ್ ಕೇರ್. ಜೈ ಹಿಂದ್.